ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಹೊಳ್ಳ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಗರುಡ ಪುರಾಣದ ಕೆಲವೊಂದು ವಿಷಯಗಳನ್ನು, ಗರುಡ ಪುರಾಣವನ್ನು ಯಾವ ರೀತಿ ಸೃಷ್ಟಿಯಾಯಿತು ಅನ್ನುವಂಥ ವಿಚಾರಗಳನ್ನು, ಗರುಡ ಪುರಾಣವನ್ನು ಯಾರಿಗೆ ಹೇಳಿದರು ಅನ್ನುವಂಥ ವಿಚಾರಗಳನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ಗರುಡ ಪುರಾಣವನ್ನು ಯಾವ ಸಂದರ್ಭದಲ್ಲಿ ಮನೆಯಲ್ಲಿ ಓದಬೇಕು, ಹಾಗೆ ಗರುಡ ಪುರಾಣವನ್ನು ಎಲ್ಲರೂ ಓದಬಹುದಾ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ಈ ಗರುಡ ಪುರಾಣ ಅನ್ನುವಂಥದ್ದು ಹಲವಾರು ಪುರಾಣಗಳಲ್ಲಿ ಒಂದು ಪುರಾಣ. ಪದ್ಮಪುರಾಣ, ಕೂರ್ಮಪುರಾಣ, ಹೀಗೆ 18 ರೀತಿಯಾಗಿರ್ತಕ್ಕಂಥ ಪುರಾಣಗಳಲ್ಲಿ ಗರುಡ ಪುರಾಣವು ಒಂದು. ಈ ಗರುಡ ಪುರಾಣವು 18 ಪುರಾಣಗಳಲ್ಲಿ ಬಹಳಷ್ಟು ಪುರಾಣಗಳಿದ್ದಾವೆ. ಅದರಲ್ಲಿ ಮಹಾವಿಷ್ಣುವು ತನ್ನ ವಾಹನವಾಗಿರ್ತಕ್ಕಂತಹ ಗರುಡನಿಗೆ ಉಪದೇಶಿಸಿದಂಥ ಕಥೆಗಳು. ಈ 18 ಪುರಾಣದ ವಿಶೇಷತೆ ಏನು ಅಂತ ಕೇಳಿದರೆ, 17 ಪುರಾಣಗಳ ವಿಶೇಷತೆ ಗರುಡ ಪುರಾಣವನ್ನು ಹೊರತುಪಡಿಸಿ ಈ 17 ಪುರಾಣಗಳ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಮಾನವನ ಜೀವನದಲ್ಲಿ ಆಗುವಂಥ ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಪುರಾಣಗಳನ್ನು ಓದಿದ್ವಿ ಅಂತಾದರೆ ಸತ್ಯವಾಗಿರ್ತಕ್ಕಂಥ ವಿಷಯಗಳು, ದೇವಾನುದೇವತೆಗಳು ಎಲ್ಲ ಕಷ್ಟ ಕಾರ್ಪಣ್ಯಗಳು ಬಂದಾಗ ಯಾವ ರೀತಿ ಅದನ್ನು ಪರಿಹರಿಸಿಕೊಂಡ್ರು ಅನ್ನುವಂಥ ವಿಚಾರಗಳನ್ನು ಅದರಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಕೆಲವೊಂದರಲ್ಲಿ ಯಾವ ತಪ್ಪನ್ನು ಮಾಡಿದರೆ ಯಾವ ಶಿಕ್ಷೆಯನ್ನು ಹೇಳಿದ್ದಾರೆ ಅನ್ನುವಂಥದ್ದು ಮತ್ತೊಂದರಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಈ ಪಾಪಿಗಳು ಅಂತ ಹೇಳಿದರೆ ಬಹಳಷ್ಟು ಪಾಪವನ್ನು ಮಾಡಿದಂಥವರು ಯಾವ ಶಿಕ್ಷೆಯನ್ನು ಅನುಭವಿಸ್ತಾರೆ ಅನ್ನುವಂಥ ಸವಿಸ್ತಾರವಾಗಿರ್ತಕ್ಕಂಥ ಪುರಾಣ ಒಂದಿದೆ ಅಂತಾದರೆ ಅದು ಗರುಡ ಪುರಾಣದಲ್ಲಿ ಹೇಳ್ತಾ ಹೋಗ್ತಾರೆ. ಋಷಿಗಳೆಲ್ಲ ಕೂತು ಕೇಳ್ತಾ ಇರ್ತಾರೆ. ನಾರದ ಮಹಾಮುರ್ಷು ಎಲ್ಲರೂ ಕೇಳ್ತಿರುವಾಗ, ನೀವು ಎಲ್ಲ ಪುರಾಣಗಳಲ್ಲಿಯೂ ದೇವತಾ ಚಿಂತನೆ ಇರುವಂಥದ್ದು, ಮಾನವನಿಗೆ ಬೇಕಾಗಿರ್ತಕ್ಕಂಥ ಸುಖಗಳನ್ನು ಕೊಡುವಂಥ ಪುರಾಣಗಳನ್ನು ಉಲ್ಲೇಖ ಮಾಡಿದ್ದೀರಿ. ಮನುಷ್ಯ ಪಾಪವನ್ನು ಮಾಡಿದ್ದೇ ಹೌದು ಅಂತಾದರೆ ಅವನ ಮರಣದ ನಂತರ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸ್ಬೋದು, ನರಕದ ಪರಿಕಲ್ಪನೆ ಅನ್ನುವಂಥದ್ದು ಹೇಗಿರ್ತದೆ ಅನ್ನುವಂಥ ವಿಚಾರಗಳನ್ನು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈ ಗರುಡ ಪುರಾಣ ಅನ್ನುವಂಥದ್ದು 19,000 ಶ್ಲೋಕಗಳನ್ನು ತನ್ನಲ್ಲಿ ಇಟ್ಟುಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಗರುಡ ಪುರಾಣದಲ್ಲಿ ಉತ್ತರಾಕಾಂಡ ಅನ್ನುವಂಥದ್ದಿದೆ. ಅದರಲ್ಲಿ ಆಚಾರಕಾಂಡ ಅನ್ನುವಂಥದ್ದು, ಪ್ರೇತ ಅಥವಾ ಉತ್ತರಕಾಂಡ ಅನ್ನುವಂಥದ್ದು, ನಂತರದಲ್ಲಿ ಬ್ರಹ್ಮಕಾಂಡ ಅನ್ನುವಂಥದ್ದು. ಈ ಒಂದು ಆಚಾರಕಾಂಡದಲ್ಲಿ ಸೃಷ್ಟಿ ದೇವತೆಗಳ ಋಷಿಗಳ ವಂಶ, ಮನ್ವಂತರ, ರಾಜವಂಶ, ಈ ಎಲ್ಲ ವಿಷಯಗಳು ಆಚಾರಕಾಂಡದಲ್ಲಿ ಬಂತು ಅಂತಾದರೆ, ಪ್ರೇತ ಅಥವಾ ಉತ್ತರಕಾಂಡದಲ್ಲಿ ಮರಣದ ಛಾಯೆ ಅನ್ನುವಂಥದ್ದು ಹೇಗಿರ್ತದೆ, ಪಾಪ ಪುಣ್ಯಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಆತ್ಮದ ಹೇಗೆ ಇರ್ತದೆ ಆತ್ಮ ಅನ್ನುವಂಥದ್ದು ಹೋಗುವಾಗ, ಅಂತ್ಯಕ್ರಿಯೆ ಮತ್ತು ಅಶೌಚಗಳು ಹೇಗೆ ಆಚರಣೆಯನ್ನು ಮಾಡಬೇಕು, ಮರಣದ ವಿವರಣೆಗಳನ್ನು ಕೊಡ್ತಾ ಹೋಗ್ತದೆ. ಅದೇ ರೀತಿಯಾಗಿ ಒಂದು ಸಣ್ಣದಾಗಿರ್ತಕ್ಕಂತಹ ಉಪಕಥೆಯನ್ನು ನಾವು ನೋಡೋದಾದರೆ, ಒಂದು ಶಾಲ್ಮಲಿ ಅನ್ನುವಂತಹ ವೃಕ್ಷ ಅನ್ನುವಂಥದ್ದು ಇರ್ತದೆ. ನರಕದಲ್ಲಿ ಈ ಶಾಲ್ಮಲಿ ವೃಕ್ಷ ಅನ್ನುವಂಥದ್ದು ಇದು ಉಂಟು, ಅದರ ಕೆಳಗಡೆ ಮುಖ್ಯವಾಗಿರುವಂತಹ 84 ಲಕ್ಷ ನರಕಗಳಿದ್ದಾವಂತೆ. ಮನುಷ್ಯ ಸತ್ತ ನಂತರದಲ್ಲಿ 84 ಲಕ್ಷ ನರಕಗಳಿದ್ದಾವೆ. ಆ 84 ಲಕ್ಷ ನರಕದಲ್ಲಿ ಬಹಳ ಭಯಾನಕವಾಗಿರುವಂಥದ್ದು 21 ನರಕಗಳು. ಆ 21 ನರಕಗಳು ಯಾವುದು ಅಂತ ಕೇಳಿದರೆ, ಅವು ಇರುವಂಥ ಜಾಗ ಯಾವುದು ಅಂದರೆ ಶಾಲ್ಮಲಿ ವೃಕ್ಷ ಅನ್ನುವಂಥದ್ದು ನರಕದಲ್ಲಿ ಇರ್ತದೆ. ಆ ಒಂದು ವೃಕ್ಷದ ಕೆಳಭಾಗದಲ್ಲಿ ಅದರ ಆಶ್ರಯದಲ್ಲಿ ಈ
21 ಭಯಂಕರವಾಗಿರ್ತಕ್ಕಂಥ ನರಕಗಳಿದ್ದಾವೆ. ಆ ನರಕಗಳು ಯಾವ್ದ್ಯಾವುದು ಅಂತ ಕೇಳಿದರೆ ತಾಮಿಶ್ರ ಅನ್ನುವಂಥದ್ದು, ಲೋಹಶಂಕ ಅನ್ನುವಂಥದ್ದು, ಮಹಾಕೌರವ ಅನ್ನುವಂಥದ್ದು, ರೌರವ, ಶಾಲ್ಮಲಿ, ಕುಡಲಮ್ಮ, ನಂತರದಲ್ಲಿ ಶಾಲ್ಮಲಿ, ಕಾರಸೂತ್ರ, ಪುತಮತ್ರಿಕ, ಸಂಘಾತಕ, ಲೋಹಲೋಧ, ಸವೀಶ, ಸಂಪ್ರಾತಪಾನ, ಕಾಕೋಲ, ಮಹಾನಿರಯ, ಸಂಜೀವನ, ಮಹಾಪಾತಕ, ಅವೀಜಿ, ಅಂಧತಾಮಿಶ್ರ, ಕುಂಭಿಪಾಕ, ಸಂಪ್ರತಾಪನ, ತಪನ ಅನ್ನುವಂಥದ್ದು. ಇವೆಲ್ಲವೂ ಸಮೇತ ಘೋರ ಭಯಂಕರವಾಗಿರ್ತಕ್ಕಂಥ ನರಕಗಳು. ನಾವು ಸಾಮಾನ್ಯ ಜೀವನದಲ್ಲಿ ಎಲ್ಲರೂ ಹೇಳುವಂತೆ ನಿಮ್ಮನ್ನು ತೆಗೆದುಕೊಂಡು ಹೋಗಿ ಯಮಭಟರು ಕುದಿಯುವಂಥ ಎಣ್ಣೆಯಲ್ಲಿ ಕರೀತಾರೆ, ಅದೇ ರೀತಿಯಾಗಿ ನಿಮ್ಮನ್ನು ಪರಿಪರಿಯಾಗಿ ಹಿಂಸೆ ಮಾಡುವಂಥ ಕೆಲಸಗಳೆಲ್ಲವೂ ಇರುವಂಥದ್ದು ಈ ಒಂದು 21 ಭಯಂಕರವಾಗಿರ್ತಕ್ಕಂಥ ನರಕದಲ್ಲಿ. ಮಹಾಪಾತಕಗಳನ್ನು, ಮಹಾ ಉಪಪಾತಕಗಳನ್ನು, ಮಹಾದೋಷವನ್ನು, ಬ್ರಹ್ಮಹತ್ಯಾ ದೋಷಗಳನ್ನು, ಗೋ ಹಿಂಸೆಯನ್ನು ಮಾಡಿದಂಥವರೆಲ್ಲರೂ ಸಮೇತ ಈ ಕೆಟ್ಟ ನರಕಕ್ಕೆ ಹೋಗ್ತಾರೆ. ಯಾವುದೇ ವಿಚಾರಣೆ ಇಲ್ಲದಲೇ ಈ ಒಂದು ನರಕಕ್ಕೆ ಹೋಗ್ತಾರೆ. ಧರ್ಮವನ್ನು ಹಾಳು ಮಾಡುವಂಥದ್ದು, ಧರ್ಮದ ಹೆಸರಿನಲ್ಲಿ ಹಣವನ್ನು ಮಾಡುವಂಥದ್ದು, ಧರ್ಮವನ್ನೇ ಆಧಾರವಿಟ್ಟುಕೊಂಡು ತಮ್ಮ ದೈನಂದಿನ ಸುಖವನ್ನು ಅನುಭವಿಸಲಿಕ್ಕೆ ಇದನ್ನು ಕಾರಣವಾಗಿ ಇಟ್ಟುಕೊಳ್ಳುವಂಥದ್ದು, ಇವೆಲ್ಲರಿಗೂ ಸಮೇತ ಈ 21 ಭಯಂಕರವಾಗಿರ್ತಕ್ಕಂಥ ನರಕಗಳಲ್ಲಿಯೇ ಅವರನ್ನು ಹಿಂಸಿಸಲ್ಪಡ್ತದೆ ಅನ್ನುವಂಥ ವಿಷಯ. ಒಂದು ಮನುಷ್ಯ ಸತ್ತ ನಂತರ 1 ವರ್ಷಗಳ ಕಾಲ ಸೂತಕಾಚರಣೆಯನ್ನು ಮಾಡ್ತಾರೆ. ಈಗಿನ ಕಾಲದಲ್ಲಿ 11 ದಿನಕ್ಕೆ ಬಂದು ನಿಂತಿದೆ. ಆದರೆ ಕೆಲವರು 11 ದಿನವೂ ಅಲ್ಲ, ಬೆಳಗ್ಗೆ ದಹನ ಕ್ರಿಯೆಗಳನ್ನು ಮಾಡಿ ಮಾರನೇ ದಿನ ತಮ್ಮ ತಮ್ಮ ಕೆಲಸಗಳಲ್ಲಿ ಹೋಗ್ಬಿಡ್ತಾರೆ. ಯಾಕೆ ಅದನ್ನು ಮಾಡಬಾರ್ದು? 1 ವರ್ಷಗಳ ಕಾಲ ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ಕೇಳಿದರೆ, ಈ ಮನುಷ್ಯ ಭೂಲೋಕವನ್ನು ಬಿಟ್ಟು ಯಮಪುರಿಯನ್ನು ಸೇರಲಿಕ್ಕೆ 1 ವರ್ಷಗಳ ಕಾಲ ಬೇಕಾಗ್ತದೆ. ಆ 1 ವರ್ಷಗಳ ಕಾಲ ಈ ಯಮನ ಪುರಿಯನ್ನು ಸೇರಲಿಕ್ಕೆ ಹೋಗುವಂಥ ದಾರಿಯಲ್ಲಿ ಬಹಳ ತೊಂದರೆಗಳನ್ನು ಕೊಡ್ತಾರೆ ಯಮಭಟರು. ಅವರನ್ನು ಹಿಂಸಿಸುವಂಥದ್ದು, ಅವರ ತೇಜೋವಧೆಯನ್ನು ಮಾಡುವಂಥದ್ದು. ನೋಡು, ನೀನು ಸತ್ತ ನಂತರ ನಿಮ್ಮ ಮನೆಯವರು, ನಮ್ಮ ಮನೆಗಳಲ್ಲಿ ಏನಾದರೂ ನೂತನವಾಗಿ ವಸ್ತ್ರಾದಿಗಳನ್ನು ತಗೊಳ್ಳುವಂಥದ್ದು, ಮದುವೆಯನ್ನು ಮಾಡುವಂಥದ್ದು, ಸಿಹಿ ತಿಂಡಿಗಳನ್ನು ತಿನ್ನುವಂಥದ್ದು, ಇವೆಲ್ಲ ಮಾಡಿದಾಗ ಯಮಭಟರು ಅವರಿಗೆ ತಿವಿದು ಹೇಳ್ತಿರ್ತಾರಂತೆ, ನೋಡು ಸತ್ತು 1 ವರ್ಷವೂ ಆಗಲಿಲ್ಲ, ಆಗಲೇ ನಿಮ್ಮ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಅಂತ. ಹಾಗೆ ಈ ಯಮಭಟರು ಆ ಪ್ರೇತವನ್ನು ಕರೆದುಕೊಂಡು ವೈತರಣಿ ನದಿಯ ಬಳಿ ಹೋಗ್ತಾ ಇರ್ತಾರೆ. ಆ ವೈತರಣಿ ನದಿ ಅನ್ನುವಂಥದ್ದು ಹೇಗಿರ್ತದೆ? ಅತಿಯಾಗಿರುವಂಥ ಶಾಖದಿಂದ ಅಂತ ಹೇಳಿದರೆ ಬಹಳ ಒಬ್ಬರನ್ನು ಸುಡುವಷ್ಟು ಶಾಖ ಇರ್ತದಂತೆ. ಮೇಲ್ಗಡೆ ಸೂರ್ಯನ ಪ್ರಕೋಪ ಅನ್ನುವಂಥದ್ದು ಅಷ್ಟಾಗಿ ಇರ್ತದಂತೆ. ಮತ್ತು ಈ ಭೂಲೋಕದಲ್ಲಿ ಮಾತ್ರ ಹಸಿವು ಬಾಯಾರಿಕೆ ಅನ್ನುವಂಥದ್ದು ಆಗುವಂಥದ್ದೇ ಭೂಲೋಕದಲ್ಲಿ ಮಾತ್ರ. ಈ ದೇವಾನುದೇವತೆಗಳ ದೇವಲೋಕಕ್ಕೆ ಹೋದರು ಅಂತಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿವು ಬಾಯಾರಿಕೆಗಳು ಇರೋದೇ ಇಲ್ಲ. ಹಾಗಾಗಿ ಈ ಯಮಪುರಿ ಹೋಗುವಂಥ ಸಂದರ್ಭಗಳಲ್ಲಿ ವೈತರಣಿ ನದಿಯ ಬಳಿ ಸೂರ್ಯನ ಶಾಖ ಅನ್ನುವಂಥದ್ದು ತಡೆದುಕೊಳ್ಳಿಕ್ಕೆ ಆಗದಲೇ ಇರುವಷ್ಟು ಶಾಖ ಇರ್ತದೆ. ವೈತರಣಿ ನದಿಯು ಕೀವು ಮತ್ತು ರಕ್ತದಿಂದ, ಮೂಳೆಯಿಂದ ಕೂಡಿರ್ತದೆ. ಅದರ ನದಿಯ ತಟಗಳಲ್ಲಿ ಚೂಪಾಗಿರ್ತಕ್ಕಂತಹ ಮೂಳೆಗಳು ಬಂದು ಸೇರಿರುವಂಥದ್ದು. ಈ ಒಂದು ಬಿಸಿಲು ಇರ್ತದೆ. ಆ ಸಂದರ್ಭಗಳಲ್ಲಿ ಆ ಒಂದು ಪ್ರೇತವನ್ನು ಅದರಲ್ಲಿ ಮುಳುಗಿಸಿಕೊಂಡು ಹೋಗುವಂಥದ್ದು, ಚೂಪಾದ ಮೂಳೆಗಳು ಆ ಒಂದು ವ್ಯಕ್ತಿಗೆ ಚುಚ್ಚುವಂಥದ್ದು, ಈ ಎಲ್ಲ ಉಲ್ಲೇಖಗಳು ಅನ್ನುವಂಥದ್ದು ಗರುಡ ಪುರಾಣದಲ್ಲಿ ಬರ್ತಾ ಹೋಗ್ತದೆ. ಆ ಒಂದು ಸಂದರ್ಭದಲ್ಲಿ ಅವರ ಮಕ್ಕಳು ಕೊಡುವಂತಹ ತಿಲತರ್ಪಣಾದಿಗಳಿಂದ ಸಂತುಷ್ಟರಾಗಿ ಯಮಭಟರು ಆ ಒಂದು ವೈತರಣಿ ನದಿಯನ್ನೇ ಬಿಟ್ಟು ಬಿಡ್ತಾರಂತೆ.
ಅಂತ ಹೇಳಿದರೆ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಹಿಂಸೆ ಕೊಡುವಂಥ ಕೆಲಸಗಳನ್ನು ಮಾಡೋದಿಲ್ಲ. ವರ್ಷದಲ್ಲಿ ಪ್ರತಿ ಮಾಸದಲ್ಲಿ ಕೊಡುವಂತಹ ತಿಲತರ್ಪಣಾದಿಗಳಿಂದ ಸಂತುಷ್ಟರಾಗಿ ಅದರಲ್ಲಿ ಮಾಡುವಂಥ ದಶದಾನಾದಿಗಳು ಅಥವಾ ಗೋದಾನಾದಿಗಳಿಂದ ಮಾಡಿದಂಥ ಪುಣ್ಯಫಲ ಅನ್ನುವಂಥದ್ದು ಏನು ಮಾಡ್ತದೆ, ನರಕದಲ್ಲಿ ಒಂದೊಂದೇ ನರಕವನ್ನು ನಮಗೆ ಆ ನರಕಕ್ಕೆ ಹೋಗುವಂಥ ದಾರಿಯನ್ನು ಆ ಯಮಭಟರು ಕರೆದುಕೊಂಡು ಹೋಗೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ಭೂಲೋಕದಲ್ಲಿ ಆ ಒಂದು ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡಿದಂತಹ ದಾನಗಳು ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ಆ ಒಂದು ನರಕವನ್ನು ಬಿಟ್ಟು ಮುಂದಿನ ನರಕಕ್ಕೆ ಹೋಗುವಂಥ ಕೆಲಸಗಳಾಗ್ತದೆ. ಹಾಗಾದರೆ ಗರುಡ ಪುರಾಣದ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದಾ? ಯಾವುದೇ ಕಾರಣಕ್ಕೂ ಸಮೇತ ಯಾವ ಪುಸ್ತಕವನ್ನಾದರೂ ಮನೆಯಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆ ಈ ಗರುಡ ಪುರಾಣವನ್ನು ಓದಲಿಕ್ಕೆ ಮಾನದಂಡ ಏನು ಅಂತ ಕೇಳಿದರೆ, ಗರುಡ ಪುರಾಣಾದಿಗಳನ್ನು ಮನುಷ್ಯ ಯಾರ ಮನೆಯಲ್ಲಿ ಮರಣವನ್ನು ಹೊಂತಾನೆಯೋ, ಯಾವ ಸ್ಥಳದಲ್ಲಿ ಮರಣವನ್ನು ಹೊಂತಾನೆಯೋ, ಈ ಸೂತಕದ ಆಚರಣೆಗಳಲ್ಲಿ ಆ ಮನುಷ್ಯ ಸತ್ತ ಸೂತಕ 1 ತಿಂಗಳಿನ ಒಳಭಾಗದಲ್ಲಿ ಈ ಗರುಡ ಪುರಾಣವನ್ನು ಸರಿಯಾಗಿ ಸ್ಪಷ್ಟವಾಗಿ ಸುಲಲಿತವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಓದುವಂತಹ ಬ್ರಾಹ್ಮಣರನ್ನು ಕರೆಸಿ, ಮಹಾವಿಷ್ಣು ಸ್ವರೂಪವಾಗಿ ಆ ಬ್ರಾಹ್ಮಣ ಅನ್ನುವಂಥವನು ನಮ್ಮ ಮನೆಗೆ ಬಂದಿದ್ದಾನೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಅವನಿಂದ ಆ ಒಂದು ವ್ರತವನ್ನು ಅಥವಾ ಆ ಒಂದು ಕಥೆಯನ್ನು ಕೇಳುವಂಥ ಪ್ರಕ್ರಿಯೆಯನ್ನು ನಾವು ಮಾಡಬೇಕು. ಯಾಕಾಗಿ ಅಂತ ಕೇಳಿದರೆ, ಈ ಗರುಡ ಪುರಾಣದ ವಿಶೇಷತೆ ಏನು ಅಂತ ಕೇಳಿದರೆ, ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಆ ಬಹಳಷ್ಟು ಶುಭ ಫಲಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪಿನಿಂದಲೂ ಸಮೇತ ತುಂಬ ದೊಡ್ಡ ಮಟ್ಟದ ಕಷ್ಟವನ್ನು ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ಎಲ್ಲ ಮನುಷ್ಯರಿಗೂ ಸಮೇತ ಈ ಗರುಡ ಪುರಾಣದ ಕಥೆಗಳು ಅನ್ನುವಂಥದ್ದು ಹೇಗೆ ವರ್ಷಂಪ್ರತಿಯಾಗಿ ನಾವು ಮನೆಯಲ್ಲಿ ಸತ್ಯನಾರಾಯಣ ಕಥೆಯನ್ನು ಮಾಡಿ ಏನೆಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತೇವೆಯೋ, ಅದೇ ರೀತಿಯಾಗಿ ಗರುಡ ಪುರಾಣಾದಿಗಳನ್ನು ಯಾರಾದರೂ ಮರಣ ಹೊಂದಿದಂಥ ಸಂದರ್ಭಗಳಲ್ಲಿ ಈ ಗರುಡ ಪುರಾಣ ಕಥೆಯನ್ನು ಶ್ರವಣ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ಆ ಕೇಳಿದವರಿಗೂ ಸಮೇತ ಯಾವ ಕಷ್ಟಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಇದೆ ಅನ್ನುವಂಥದ್ದು ಗೋಚರಕ್ಕೆ ಬರ್ತದೆ, ತಿಳಿತದೆ. ಆ ನಂತರದಲ್ಲಿ ಅವರು ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೆದರ್ತಾರೆ ಅನ್ನುವಂಥ ಉದ್ದೇಶ ಒಂದು ಕಡೆ ಆಯಿತು ಅಂತ ಆದರೆ, ಮಹಾವಿಷ್ಣುವಿನಿಂದ ಗರುಡನಿಗೆ ಉಪದೇಶವಾದಂತಹ ಉಪದೇಶಾದಿಗಳನ್ನು ನಾವು ಕೇಳುವಂಥದ್ದು ಏನು ಮಾಡ್ತದೆ ಅಂತ ಕೇಳಿದರೆ, ನಮ್ಮ ವಿಷ್ಣುವಿನ ಅನುಗ್ರಹ ಅನ್ನುವಂಥದ್ದು ಆಗ್ತದೆ. ಪಿತೃಗಳು ಸಂತುಷ್ಟರಾಗ್ತಾರೆ. ಆ ಕಾರಣದಿಂದ ನಾವು ಯಾರೂ ಸಮೇತ ಈ ಒಂದು ಗರುಡ ಪುರಾಣವನ್ನು ಓದುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ. ಬ್ರಾಹ್ಮಣರಿಂದನೇ ಅದನ್ನು ಓದಿಸುವಂಥ ಪ್ರಕ್ರಿಯೆ ಅನ್ನುವಂಥದ್ದು ಆಗಬೇಕು. ಹಾಗಾಗಿ ಗರುಡ ಪುರಾಣದ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಅಷ್ಟು ಒಳ್ಳೆಯದಾಗಿರುವಂಥ ಲಕ್ಷಣಗಳು ಅಲ್ಲ. ಯಾಕೆ ಅಂತ ಕೇಳಿದರೆ, ಅಲ್ಲಿದೆ ಅಂತಾದಾಗ ಏನು ಬರೆದಿದ್ದಾರೆ ಅಂತ ಒಂದು ಸ್ವಲ್ಪ ಓದುವಂಥದ್ದು, ಈ ರೀತಿ ಕೆಲಸಗಳೆಲ್ಲ ನಮಗೆ ತಿಳಿಯದಲೇ ಈ ಎಲ್ಲವೂ ಆಗ್ತದೆ. ಆದ್ದರಿಂದ ಗರುಡ ಪುರಾಣದ ವಿಷಯಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಈ ಪುರಾಣದ ಪುಸ್ತಕಗಳನ್ನು, ಈ ದಶದಾನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿಯೂ ಸಮೇತ ಶುದ್ಧ ಆಗುವಂಥ ವೈಕುಂಠ ಸಮಾರಾಧನೆ ಅಂತ ಹೇಳಿದರೆ, ಪಿತೃಗಳನ್ನೆಲ್ಲ ವೈಕುಂಠಕ್ಕೆ ಕಳಿಸುವಂಥ ಸಂದರ್ಭಗಳಲ್ಲಿ ದಶದಾನದೊಟ್ಟಿಗೆ ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು, ಗರುಡ ಪುರಾಣದ ಪುಸ್ತಕವನ್ನು ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದಾಗಿ, ಅದು ಸಮೇತ ಪಿತೃಗಳನ್ನು ತೃಪ್ತಿಪಡಿಸುವಂಥ ಕೆಲಸ ಅನ್ನುವಂಥದ್ದು ಮಾಡ್ತದೆ. ಹಾಗಾಗಿ ಪಾಪಗಳನ್ನು ಮಾಡಿದಂಥದ್ದು, ಆ ಪಾಪಗಳ ವಿಶೇಷತೆಯನ್ನು ಚಿಂತನೆ ಮಾಡುವಾಗ ಯಮಪುರಿಯಲ್ಲಿ ಯಮರಾಜ ಯಾವ ರೀತಿ ಅನುಗ್ರಹವನ್ನು ಮಾಡ್ತಾನೆ, ಹೇಗೆ ನರಕವೋ ಸ್ವರ್ಗವೋ ಅನ್ನುವಂತಹ ಚಿಂತನೆಯನ್ನು, ಫಲಿತಾಂಶವನ್ನು ಕೊಡ್ತಾನೆ, ನಾವು ಮಾಡಿದಂತಹ ಪಾಪಕರ್ಮಗಳು ಹೇಗೆ ಚಿತ್ರಗುಪ್ತನಿಗೆ ಗೊತ್ತಾಗ್ತದೆ ಅನ್ನುವಂಥ ಒಂದು ಗುಪ್ತವಾಗಿರ್ತಕ್ಕಂಥ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣದಂತಹ ಒಂದು 6 ಚಕ್ರಗಳಿದ್ದಾವೆ. 6 ಚಕ್ರಗಳು ಯಾವ್ದ್ಯಾವುದು ಅಂತ ಕೇಳಿದರೆ, ತಲೆಯಿಂದ
ಕುಂಡಲಿನಿ ಶಕ್ತಿಯ ತನಕವು, ಅನಾಹತ ಚಕ್ರದಿಂದ ಕುಂಡಲಿನಿ ಶಕ್ತಿಯ ತನಕವು ಸಮೇತ ಇರುವಂತಹ 6 ಚಕ್ರಗಳು ಮನುಷ್ಯನ ಜನನವಾಗಿ ಮನುಷ್ಯನ ಮರಣದ ತನಕವೂ ಸಮೇತ ಅವನು ಮಾಡಿದಂತಹ ಪುಣ್ಯಾಂಶ, ಅವನು ಮಾಡಿದ ಪಾಪಕರ್ಮಗಳು ಅನ್ನುವಂಥದ್ದು ಈ 6 ಚಕ್ರಗಳು ಸಮೇತ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇರ್ತದಂತೆ. ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳುವಂಥದ್ದು. ಈ ಎಲ್ಲ ವಿಷಯಗಳು ಸಮೇತ ಮನುಷ್ಯನ ದೇಹದಲ್ಲಿ ಪಂಚೇಂದ್ರಿಯಗಳು ಅನ್ನುವಂಥದ್ದಿದ್ದಾವೆ. ನಾವು ಏನೇ ಪುಣ್ಯಾಂಶವನ್ನು ಮಾಡಬೇಕಂತಾದರೂ, ಏನೇ ಪಾಪದ ಕೆಲಸವನ್ನು ಮಾಡ್ತೇವೆ ಅಂತಾದರೂ ಈ ಪಂಚೇಂದ್ರಿಯಗಳು ಅನ್ನುವಂಥದ್ದು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದದೆ. ಯಾಕೆಂದರೆ ನಾವೇನನ್ನೇ ಮಾಡಬೇಕಂತಾದರೂ ಸಮೇತ ಈ 5 ಪಂಚೇಂದ್ರಿಯಗಳನ್ನು ಬಳಸಿಕೊಂಡೇ ಆ ಪಾಪಕರ್ಮಗಳನ್ನು ಮಾಡಬೇಕಾಗ್ತದೆ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ, ಹೇಳಿ. ನಮ್ದು ಸಕಲೇಶ್ಪುರ ತಾಲೂಕು. ಹಾಂ ಗುರುಜಿ, ನಮ್ಗೆ ತುಂಬಾ ಕಷ್ಟ. ಹಾಂ ನಮ್ಮ ಅಜ್ಜಿ ಕಾಲ ನಮಗೆ ಏಳ್ಗೆ ಇಲ್ಲ ಮನೇಲಿ. ಏನು ಅಂತ ಸಮಸ್ಯೆ ಗೊತ್ತಾಗ್ತಿಲ್ಲ ಗುರುಜಿ. ನಿಮ್ಮ ತಂದೆ ಇದ್ದಾರಾ? ತಂದೆ ತೀರೋಗಿದ್ದಾರೆ. ಈಗ ನೀವೇ ದೊಡ್ಡವರ ಅಥವಾ ನಿಮ್ಮ ಅಣ್ಣ ಇದ್ದಾರಾ? ಯಾರಿಲ್ಲ ಗುರುಜಿ, ನಾವ್ ಒಬ್ನೇ ಮಗ. ಇಬ್ರಲ್ಲಿ ಒಬ್ಬ ತೀರೋಗ್ಬಿಟ್ಟ ಮಗ ಒಂದು 14 ವರ್ಷಕ್ಕೆ. ನಾವು ತಾಯಿ ತಂದೆ ಕಳ್ಕೊಂಡಿದ್ವಿ, ನಾನು ಒಬ್ನೇ ಇರೋದು ಇವಾಗ. ನಿಮ್ಮ ಹೆಸರು? ನನ್ನ ಹೆಸರು ಕುಮಾರಸ್ವಾಮಿ ಅಂತ, ಹುಟ್ಟೆ ಹೆಸರು. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಡೇಟ್ ಇದೆ 29/4/71. 29/4/71. 1971. 71 ಅಲ್ವಾ? ಒಂದು ನಿಮಿಷ. 29 29. 29/4/71. ಸಮಯ ಸಮಯ ಕರೆಕ್ಟಾಗಿ ಗೊತ್ತಿಲ್ಲ. ರಾತ್ರಿ 9:30 ಅಂತ ಹೇಳಿದ್ರು ತಾಯಿ. ಸರಿ. ಈಗ ಆರಿದ್ರ ನಕ್ಷತ್ರ ಅಲ್ವಾ? ಹೌದು, ಆರಿದ್ರ ನಕ್ಷತ್ರ. ಹೌದು. ನೋಡಿ, ಒಂದು ಇಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಏನು ಕಾಣಿಸ್ತಾ ಇದೆ ಅಂತ ಕೇಳಿದರೆ, ಕುಟುಂಬದಲ್ಲಿ ಅನಾದಿ ಕಾಲದಿಂದ ದೇವರನ್ನು ತುಂಬ ಆರಾಧನೆ ಮಾಡ್ಕೊಂಡು ಬಂದಂತಹ ಕುಟುಂಬ. ಹೌದು. ಕುಟುಂಬಕ್ಕೆ ಸಂಬಂಧಿತವಾಗಿರುವಂತಹ ಒಂದು ದೇವಸ್ಥಾನವು ಪೂರ್ವದಲ್ಲಿ ಇತ್ತಂತೆ. ಅದಾದ್ರ ಮೇಲೆ ಒಂದು ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಶಾಪಕೋಪಗಳು ಅಂತ ಹೇಳಿದರೆ ಅವರು ತುಂಬ ಹಿಂಸೆ ಪಟ್ಟು ಮರಣ ಹೊಂದಿದಂಥದ್ದು, ಇದೆಲ್ಲವೂ ಕೆಲವೊಂದೆಲ್ಲ ಆಗಿರುವಂಥ ಲಕ್ಷಣಗಳಿದೆ. ಅದಾದ್ರ ಮೇಲೆ ಏನಾಯಿತು, ಈ ಹಿರಿಯರಿಗೆ ಮಾಡುವಂತಹ ವರ್ಷಾವಧಿಯಾಗಿ ಕೊಡುವಂತಹ ಏನು ಕೆಲಸ ಅನ್ನುವಂಥದ್ದಿದೆ, ಅವು ಕೆಲವೊಂದು ಸ್ವಲ್ಪ ಸಮಯದ ತನಕನೂ ಸಮೇತ ನಿಂತಿತ್ತದು. ಹೌದಾ? ಅದೆಲ್ಲ ಏನಾಗಿದೆ ಅಂದರೆ, ಮತ್ತೆ ಇನ್ನೊಂದು ಈ ದುರ್ಮೃತಿ ಹೊಂದಿದಂಥದ್ದು ಅಂತ ಹೇಳಿದರೆ ಆತ್ಮಹತ್ಯೆಗಳನ್ನು ಮಾಡಿದಂಥದ್ದು. ಹಾಗಾಗಿ ಆ ಪಿತೃಗಳ ಕೆಲಸವನ್ನು ಶುರು ಮಾಡಿದ್ದೇ ಹೌದಂತಾದರೆ ಒಮ್ಮೆ ಕುಲದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲಿ ಒಮ್ಮೆ ಆರೂಢ ಪ್ರಶ್ನೆ ಚಿಂತನೆಯನ್ನು ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಾನು ಅದನ್ನು ದೀರ್ಘವಾಗಿ ಅಂದರೆ ಈ ಫೋನಿನಲ್ಲಿ ಕೂತ್ಕೊಂಡು ನಾವಿಲ್ಲಿ ಅರ್ಧ ಗಂಟೆ ಇಲ್ಲ ಅದಕ್ಕೆ ಪೂರ್ಣ ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಿಮ್ಮ ಕುಟುಂಬದ ಕುಲದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿ ನೈವೇದ್ಯಾದಿಗಳನ್ನು ಕೊಟ್ಟು ನೇರವಾಗಿ ಬಂದು ಭೇಟಿ ಮಾಡಿ ಏನೆಲ್ಲ ಮಾಡಬೇಕನ್ನುವಂಥ ವಿಚಾರಗಳನ್ನು ಸದ್ಯಕ್ಕೆ ಅನುಕೂಲ ಆಗ್ಲಿಕ್ಕೆ ಹೇಳಿದ್ದೇನೆ. ಪೂರ್ಣ ಪರಿಹಾರ ಆಗುವಂಥ ಉದ್ದೇಶ ಇತ್ತಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಚಿತ್ರಗುಪ್ತನ ಎದುರು ಭಾಗದಲ್ಲಿ ಪ್ರೇತ ಅನ್ನುವಂಥದ್ದು ಮೊದಲನೇ ಬಾರಿ ಹೋಗಿ ನಿಂತಾಗ ಚಿತ್ರಗುಪ್ತ ಅವರ ಈ ಪಂಚೇಂದ್ರಿಯಗಳು ಅನ್ನುವಂಥದ್ದು 5 ಇಂದ್ರಿಯಗಳು ಅನ್ನುವಂಥದ್ದು 5, ಅದೇ ರೀತಿಯಾಗಿ 6 ಷಟ್ಚಕ್ರಗಳು ಅನ್ನುವಂಥದ್ದು, ಆ ವ್ಯಕ್ತಿಯ ಮನಸ್ಸು ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು ಸೇರಿ 11, ನಂತರದಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ 12 ಅಂಥೇಳಿ. ಆ ಶ್ರವಣರು ಅಂಥೇಳಿ ಇವರಿಗೆ ಹೆಸರು. ಆ ಶ್ರವಣರ ಕೆಲಸ ಏನು ಅಂತ ಕೇಳಿದರೆ, ಯಮಪುರಿಯನ್ನು ತಲುಪಿದಾಗ ಆ ಒಂದು ಜೀವಿ ಹುಟ್ಟಿದಂತಹ ಸಂದರ್ಭದಿಂದ ಮರಣ ಹೊಂದುವ ತನಕ ಮಾಡಿದಂಥ ಪಾಪಕರ್ಮಗಳ ಅಷ್ಟು ಫಲಿತಾಂಶವನ್ನು ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂಫ್ ಸಮೇತವಾಗಿ ತೆಗೆದುಕೊಂಡು ಹೋಗಿ ಚಿತ್ರಗುಪ್ತನ ಹತ್ರ ಕೊಡುವಂಥ ಕೆಲಸ.
ಹಾಗಾಗಿ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಯಾರಿಗೂ ಕಾಣಲ್ಲ ಅಂತೇಳಿ ಮೋಸವನ್ನು ಮಾಡಬೇಡಿ, ಮೇಲೊಬ್ಬ ಕುತ್ಕೊಂಡು ಭಗವಂತ ನೋಡ್ತಾ ಇರ್ತಾನೆ ಅಂಥೇಳಿ. ಅದರ ಗೂಢಾರ್ಥ ಏನು ಅಂತ ಕೇಳಿದರೆ, ನಮ್ಮ ಯಾವುದೇ ಪಾಪಕರ್ಮಗಳನ್ನು ಮಾಡಬೇಕಾದ್ರೂ ಸಮೇತ ನಾವು ಪಂಚೇಂದ್ರಿಯಗಳನ್ನು ಬಿಟ್ಟು ಪಾಪಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಥವಾ ಈ ಷಟ್ಚಕ್ರಗಳನ್ನು ನಾವೆಲ್ಲೋ ಒಂದು ಕಡೆ ತೆಗೆದಿಟ್ಟು ಬಂದು ಪಾಪವನ್ನು ಮಾಡೋಣ ಅನ್ನುವಂಥ ಆ ಕೆಲಸವೂ ಆಗೋದಿಲ್ಲ. ಹಾಗಾಗಿ ನಾವು 4 ಗೋಡೆಗಳ ಮಧ್ಯದಲ್ಲಿದ್ದು ಯಾವುದೋ ಪಾಪಕರ್ಮವನ್ನು ಮಾಡ್ತೇವೆ ಅಂತಾದರೂ ಸಮೇತ ನಮ್ಮೊಂದಿಗೆ ಇರುವಂತಹ ಈ ಪಂಚೇಂದ್ರಿಯಗಳಾಗಿರಬಹುದು ಅಥವಾ ಈ ಷಟ್ಚಕ್ರಗಳು ಅನ್ನುವಂಥದ್ದಾಗಿರಬಹುದು, ಆ ಒಂದು ದೇಹದ ಆತ್ಮವಾಗಿರಬಹುದು, ಇವೆಲ್ಲವೂ ಇದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತದೆ. ಹಾಗಾಗಿ ಪ್ರತಿಯೊಂದು ನಿಮಿಷವೂ ಸಮೇತ ನೀವು ಧರ್ಮ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿ ಎಲ್ಲರೂ ಹೇಳುವಂಥದ್ದು ಯಾಕೆ ಅಂತ ಕೇಳಿದರೆ ಇದೇ ವಿಚಾರಗಳಿಗೆ. ನಾವು ಮಾಡುವಂಥದ್ದು ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿದರೆ ನಮಗಾದರೂ ತಿಳಿದೇ ಇರ್ತದೆ. ಈ ಕಣ್ಣಿಗೆ ಕಾಣದಂಥ ಏನು ಶ್ರವಣರು ಅನ್ನುವಂಥವರಿದ್ದಾರೆ, ಆ ಶ್ರವಣರು ಈ ಎಲ್ಲ ಕಥನಗಳನ್ನು ಹೋಗಿ ಚಿತ್ರಗುಪ್ತನ ಹತ್ರ ಎಲ್ಲ ಚಾಚೂ ತಪ್ಪದಲ್ಲೇ ಎಲ್ಲ ವಿಷಯವನ್ನು ಆ ಚಿತ್ರಗುಪ್ತನಿಗೆ ತಿಳಿಸ್ತಾರೆ. ಈ ಚಿತ್ರಗುಪ್ತ ಕೊಟ್ಟಂತಹ ಎಲ್ಲ ವಿಷಯಗಳನ್ನು ಅವಲೋಕನ ಮಾಡುವಂಥ ಮುಖಾಂತರವಾಗಿ ಯಮರಾಜ ಅವರಿಗೆ ಶಿಕ್ಷೆಯ ಪ್ರಮಾಣ, ಅವರು ನರಕಕ್ಕೆ ಹೋಗಬೇಕೋ ಅಥವಾ ಸ್ವರ್ಗಕ್ಕೆ ಹೋಗಬೇಕೋ ಅಥವಾ ಅತಿಯಾಗಿರ್ತಕ್ಕಂತಹ ಪಾಪಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಈ 21 ಭಯಾನಕವಾಗಿರ್ತಕ್ಕಂತಹ ನರಕಕ್ಕೆ ಹೋಗಬೇಕು ಅನ್ನುವಂಥ ವಿಚಾರಗಳನ್ನು ಯಮರಾಜ ಅಲ್ಲಿ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಹಾಗೆ ಈ ಕಾರ್ತೀಕ ಮಾಸದ ಸಂದರ್ಭಗಳಲ್ಲಿ ಯಮಪುರಿಯಿಂದ ಬಂದಂತಹ ಪಿತೃಗಳು ಅನ್ನುವಂಥದ್ದೇನಿದ್ದಾರೆ, ಆ ಪಿತೃಗಳಿಗೆ ನಾವು ಈ ಹಿಂದೆಯೂ ತಿಳಿದುಕೊಂಡಿದ್ವಿ. ದೀಪಗಳ ಒಂದು ಹಬ್ಬ ಶುರುವಾಗುವಂಥದ್ದು ದೀಪಾವಳಿಯ ದಿನ. ಈ ಯಮತರ್ಪಣವನ್ನು ಕೊಡ್ತಾ ಹೋಗ್ತೇವೆ. ಯಮತರ್ಪಣ ಅಂತ ಹೇಳಿದರೆ ಯಮನನ್ನು ತೃಪ್ತಿಪಡಿಸಲಿಕ್ಕಾಗಿ ಯಾವುದಾದ್ರೂ ಒಂದು ಆರಾಧನೆ ಉಂಟು ಅಂತ ಹೇಳಿದರೆ ಕೇವಲ ಈ ಯಮದ್ವಿತೀಯದಂದು ಮಾಡುವಂತಹ ಯಮತರ್ಪಣಾದಿಗಳು, ದೀಪವನ್ನು ಹಚ್ಚಿ ಇಡುವಂಥದ್ದು, ಇವೆಲ್ಲವೂ ಸಮೇತ ಯಮನ ಪ್ರೀತಿಗಾಗಿ ಮಾಡುವಂಥದ್ದು. ಅದೇ ರೀತಿಯಾಗಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಸನಾತನ ಹಿಂದೂ ಧರ್ಮದಲ್ಲಿ ಕೇವಲ ಅಕ್ಕ ಮತ್ತು ಅಣ್ಣ ತಂಗಿಯರಿಗೆ ಅಥವಾ ಅಕ್ಕ ಅಣ್ಣರಿಗೆ ಅಥವಾ ಅಣ್ಣ ತಂಗಿಯರಿಗೆ ಇರುವಂತಹ ಯಾವುದಾದ್ರೂ ಒಂದು ಹಬ್ಬ ಅಂತ ಹೇಳಿದರೆ ಈ ಯಮದ್ವಿತೀಯದಂದು ಮಾಡುವಂತಹ ಸೋದರ ಪೂಜೆ ಅಂತ ಹೇಳಿ, ಸೋದರ ಸೋದರಿಯರ ಪೂಜೆ ಅಂತ ಹೇಳಿ, ಅಕ್ಕ ತಂಗಿಯರ ಹಬ್ಬ ಅಂತ ಹೇಳಿ. ಇದು ಯಾಕಾಗಿ ಮಾಡ್ತಾರೆ ಅಂತ ಕೇಳಿದರೆ, ಯಮುನೆಯಾದವಳು ಯಮರಾಜನನ್ನೇ ತನ್ನ ಮನೆಗೆ ಕರೆಸಿ ಅವರಿಗೆ ವಿಶೇಷವಾಗಿ ತನ್ನ ಕೈಯಿಂದ ಮಾಡಿದಂಥ ಅಡುಗೆಯನ್ನು ಯಮುನೆಯು ಯಮರಾಜನಿಗೆ ಸಮರ್ಪಣೆ ಮಾಡ್ತಾಳೆ. ಇದನ್ನು ಕೇವಲ ಯಮರಾಜನ ತೃಪ್ತಿಗಾಗಿ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಕೊಡುವಂತಹ ಉಡುಗೊರೆಗಳು ಅನ್ನುವಂಥದ್ದು ವೈದವ್ಯ ದೋಷವನ್ನು ನಿವಾರಣೆ ಮಾಡ್ತದೆ ಅನ್ನುವಂಥ ವಿಚಾರಗಳಿದ್ದಾವೆ. ಕೆಲವೊಂದೆಲ್ಲ ವ್ರತಾದಿಗಳು ಚಿಕ್ಕ ಚಿಕ್ಕ ಫಲಗಳನ್ನು ಕೊಟ್ಟರೂ ಅವೆಲ್ಲವೂ ಸಮೇತ ಮನುಷ್ಯನ ಮೋಕ್ಷಕ್ಕೆ ಕಾರಣವಾಗ್ತದೆ. ಈ ಮೋಕ್ಷ ಸಂಪಾದನೆ ಅಂತ ಹೇಳಿದರೆ ಪುನರ್ಜನ್ಮ ಇಲ್ದಲೇ ಇರುವಂಥದ್ದೇ ಮೋಕ್ಷ ಅಂತ ಹೇಳಿ. ಈ ಮೋಕ್ಷಕ್ಕೆ ಬೇಕಾಗಿರುವಂತಹ ಫಲಗಳನ್ನು ಈ ಒಂದು ಅಕ್ಕ ತಂಗಿಯರ ಹಬ್ಬದಲ್ಲಿ ಯಮರಾಜ ಕೊಡ್ತಾ ಹೋಗ್ತಾನೆ. ಹಾಗೆ ಈ ಪಿತೃಗಳನ್ನು ಪರಿಪರಿಯಾಗಿ ಅರ್ಚಿಸುವಂಥದ್ದು. ಕಾರ್ತೀಕ ಮಾಸದಲ್ಲಿ ಈ ಕಾರ್ತೀಕ ಮಾಸ ಅನ್ನುವಂಥದ್ದು ಕೆಲವೇ ದಿನಗಳಾಗಿದೆ ಶುರುವಾಗಿ. ಈ ಕಾರ್ತೀಕ ಮಾಸದಲ್ಲಿ ದೀಪಗಳ ಹಬ್ಬ ಅಂಥೇಳಿ ಹೇಳ್ತಾರೆ. ಹಾಗೆ ಈ ಪಿತೃಗಳನ್ನು ಸಂತೃಪ್ತಿಪಡಿಸುವಂಥ ಕೆಲಸವನ್ನು ಸಮೇತ ಈ ಒಂದು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಯಾರು ದೀಪವನ್ನು ಪ್ರಜ್ವಲಿಸಿ ಮಂಡಲವನ್ನು ಅಷ್ಟದಳ ಪದ್ಮವನ್ನು ಹಾಕಿ ಅಲ್ಲಿ ಮಹಾವಿಷ್ಣುವನ್ನು ಆವಾಹನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ
ತುಳಸಿಯಿಂದ ವಿಷ್ಣು ಸಹಸ್ರನಾಮ ಮಂತ್ರಗಳಿಂದ ಆ ಒಂದು ದೀಪಕ್ಕೆ ಅರ್ಚನೆಯನ್ನು ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ಈ ಅನಾದಿ ಕಾಲದಿಂದ ಪಿತೃಗಳ ದೋಷ ಇತ್ತು ಅಂತಾದರೆ ಅದನ್ನು ಪರಿಹಾರ ಆಗುವಂತಹ ಮಾರ್ಗ ಅನ್ನುವಂಥದ್ದು ಬಹಳಷ್ಟು ಹತ್ತಿರ ಬರಲಿಕ್ಕೆ ಈ ಒಂದು ಕೆಲಸ ಅನ್ನುವಂಥದ್ದು ಕಾರಣವಾಗ್ತದೆ. ಕೆಲಸ ಅನ್ನುವಂಥದ್ದು ಈ ಪಿತೃಪಕ್ಷದಲ್ಲಿ ಮಾಡುವಂತಹ ಅರ್ಚನೆಗಳಿಂದ ಸಂತುಷ್ಟರಾಗ್ತಾರೆ. ಈ ಅರ್ಚನೆಗಳನ್ನು ಮಾಡೋದ್ರಿಂದ ಪಿತೃಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ತಂದು ಕೊಡ್ತದೆ ಅನ್ನುವಂಥ ವಿಷಯಗಳು. ಪಿತೃಗಳ ಕೆಲಸ ಅನ್ನುವಂಥದ್ದು, ದೇವರ ಕೆಲಸ ಅನ್ನುವಂಥದ್ದು ತಕ್ಕಡಿಯ ರೂಪದಲ್ಲಿರುವಂಥ ಕಾರಣ ಒಂದು ಕಮ್ಮಿ ಆದರೂ ಸಮೇತ ನಮ್ಮ ಜೀವನದಲ್ಲಿ ಅಡೆತಡೆಗಳಾಗ್ತದೆ ಅನ್ನುವಂಥ ವಿಚಾರಗಳು ನಾವೆಲ್ಲ ತಿಳಿದುಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ಈ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ನಾವು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ಎಲ್ಲ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಗರುಡ ಪುರಾಣದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗೋದಾನಾದಿಗಳು ಅನ್ನುವಂಥದ್ದು ಪಿತೃಗಳಿಗೆ ವಿಶೇಷವಾಗಿ ಒಂದೊಂದು ನರಕವನ್ನು ಸಮೇತ ನಾವು ಬಿಟ್ಟು ಹೋಗಬೇಕು, ಅಥವಾ ಆ ನರಕದ ತೊಂದರೆಗಳು ಅನ್ನುವಂಥದ್ದು ನಮಗೆ ಬರಬಾರ್ದು ಅನ್ನುವಂಥದ್ದು ಇತ್ತು ಅಂತಾದರೆ ಆ ಮನುಷ್ಯ ಮರಣ ಹೊಂದಿ 1 ವರ್ಷದ ಒಳಭಾಗದಲ್ಲಿ ಗೋದಾನಾದಿಗಳನ್ನು ಮಾಡುವಂಥದ್ದು, ದೀಪದಾನವನ್ನು ಮಾಡುವಂಥದ್ದು, ಬ್ರಾಹ್ಮಣ ತೃಪ್ತಿಯನ್ನು ಮಾಡುವಂಥದ್ದು, ಸೂತಕವನ್ನು ಆಚರಣೆ ಮಾಡುವಂಥದ್ದು, ಈ ಎಲ್ಲವೂ ಸಮೇತ ಏನು ಮಾಡ್ತದೆ ಅಂತ ಕೇಳಿದರೆ, ಈ ಕೆಲವೊಂದು ವೈತರಣಿ ನದಿಯನ್ನು ದಾಟುವಂಥ ಸಂದರ್ಭಗಳಲ್ಲಿ ಅವನಿಗೆ ದಡದಲ್ಲಿ ಏನು ಸಿಗ್ತದೆ ಆ ಒಂದು ಪ್ರೇತಕ್ಕೆ ಅಂತ ಕೇಳಿದರೆ, ಒಂದು ದೋಣಿ ಸಿಗುವಂಥದ್ದು, ಆ ಒಂದು ನರಕವನ್ನು ಬಿಟ್ಟು ಹೋಗುವಂಥದ್ದು. ಈ ಶಾಲ್ಮಲಿ ವೃಕ್ಷದ ಕೆಳಗಡೆ ಕೆಲವೊಂದು ನರಕದಲ್ಲಿ ಕೊಡುವಂಥ ಶಿಕ್ಷೆಯನ್ನು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆ ಮನುಷ್ಯನನ್ನು ತಲೆ ಮೇಲ್ಗಡೆ, ತಲೆ ಅನ್ನುವಂಥದ್ದು ಕೆಳಗಡೆ ಹಾಕಿ ಕಾಲನ್ನು ಮರಕ್ಕೆ ಕಟ್ಟುವಂಥದ್ದು, ಬಾಯಿಗೆ ತುಂಬ ಮೃದುವಾಗಿರುವಂತಹ ಧೂಳಿನ ಕಣಗಳನ್ನು ಬಾಯಿಗೆ ಹಾಕುವಂಥದ್ದು, ನಂತರದಲ್ಲಿ ಆ ದೇಹವನ್ನು ಗರಗಸದಿಂದ ಕೊಯ್ಯುವಂಥದ್ದು. ಇದರ ಎಲ್ಲ ಉಲ್ಲೇಖಗಳು ಅನ್ನುವಂಥದ್ದು ಒಂದೊಂದೇ ಬರ್ತಾ ಹೋಗ್ತದೆ. ಯಾಕಾಗಿ ಅಂತ ಕೇಳಿದರೆ, ಆ ಒಂದು ಆತ್ಮೋದ್ಧಾರ, ನಾನು ಹಿಂದಿನ ದಿನಗಳಲ್ಲಿ ಕೆಲವೊಂದು ಹೇಳಿದೆ, ಉಪವಾಸವನ್ನು ಮಾಡುವಂಥದ್ದು ಯಾಕಾಗಿ ಅಂತ. ಆ ದೇವರ ಆತ್ಮದ ಉದ್ಧಾರಕ್ಕಾಗಿ ನಾವು ಆ ಒಂದು ಜೀವಿತಾವಧಿಯಲ್ಲಿ ಆತ್ಮ ಅನ್ನುವಂಥದ್ದು ದೇಹದಲ್ಲಿದ್ದಾಗ ದೇಹದ ಮುಖಾಂತರವಾಗಿ ನಾವು ಯಾವೆಲ್ಲ ಮಾನಸಿಕವಾಗಿ ವಾಚಿಕವಾಗಿ ಕೆಲಸಗಳನ್ನು ಮಾಡ್ತೇವೆಯೋ ಆ ಎಲ್ಲ ಕೆಲಸಗಳು ಈ ಉಪವಾಸದ ಸಂದರ್ಭದಲ್ಲಿ ಆತ್ಮದ ಉದ್ಧಾರಕ್ಕಾಗಿಯೇ ಉಪವಾಸವನ್ನು ಮಾಡುವಂಥದ್ದು. ಆ ಎಲ್ಲ ಕೆಲಸಗಳನ್ನು ಆ ಮನುಷ್ಯ ಮಾಡಿಕೊಂಡು ಬಂದಿದ್ದೇ ಹೌದು ಅಂತಾದರೆ ನರಕದಲ್ಲಿ ಏನಿರ್ತದೆ ಅಂತ ಕೇಳಿದರೆ ಅವನಿಗೆ ನರಕ ಸದೃಶ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಈ ನರಕ ಅನ್ನುವಂಥದ್ದು ಆಗುವಾಗ ಆಗಲೇ ಹೇಳ್ತಾ ಇದ್ದಾಗೆ ಮರಣದ ಛಾಯೆ ಅನ್ನುವಂಥದ್ದು, ಮನುಷ್ಯ ಮರಣವನ್ನು ಹೊಂದುವಂಥ ಸಂದರ್ಭದಲ್ಲಿ ಈ ಮರಣದ ಛಾಯೆ ಅನ್ನುವಂಥದ್ದು ಹೇಗಿರ್ತದೆ? ಮನುಷ್ಯನ ಮರಣದ ಸಂದರ್ಭಗಳಲ್ಲಿ ಉಗುರುಗಳು ಉದುರಿ ಹೋಗುವಂಥದ್ದು, ಮನುಷ್ಯ ಮಾತನಾಡುವಂತಹ ಶಕ್ತಿಯನ್ನು ಕಳೆದುಕೊಳ್ಳುವಂಥದ್ದು, ತನಗೆ ಆಗುವಂತಹ ಅನುಭವಗಳನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗದಲೇ ಇರುವಂಥದ್ದು, ಇವೆಲ್ಲವೂ ಸಮೇತ ಆಗ್ತಾ ಹೋಗ್ತದಂತೆ. ಸಾಕ್ಷಾತ್ ಯಮಪುರಿಯಿಂದ ಬಂದಂತಹ ಯಮಭಟರು ಸಮೇತ ಬರಿಗಣ್ಣಿಗೆ ಕಾಣುವಂಥ ಕೆಲಸಗಳಾಗ್ತದಂತೆ. ಕೆಲವರು ಮರಣದ ಸಮಯದಲ್ಲಿ ನಾವು ಕೇಳಿರಬಹುದು, ಯಾರೋ ಬಂದ ಹಾಗಾಗ್ತಾ ಉಂಟು, ಅದನ್ನು ಅವರಿಗೆ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಮಾತು ಸಮಸ್ಯೆ ಆಗಿರ್ತದೆ, ಮಾತು ಸಮೇತ ಆಡಲಿಕ್ಕಾಗೋದಿಲ್ಲ ಅನ್ನುವಂಥದ್ದು. ಇವೆಲ್ಲವೂ ಸಮೇತ ಮರಣದ ಛಾಯೆ ಅಂತ ಹೇಳಿದರೆ ಮರಣ ಸಮೀಪಿಸ್ತಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಕೆಲಸಗಳು ಆ ಒಂದು ಮನುಷ್ಯನಿಗೆ ಆಗ್ತಾ ಹೋಗ್ತದಂತೆ. ಯಾಕಾಗಿ ಅಂತ ಕೇಳಿದರೆ, ದೇಹದ ಸಮಯ ಹೇಗೆ ನಾವು ಒಂದು ಹಣ್ಣನ್ನು ಬಹಳಷ್ಟು ದಿನಗಳ ಕಾಲ ಇಟ್ಟ ನಂತರದಲ್ಲಿ ಅದು ಕೊಳಿತಾ ಹೋಗ್ತದೆಯೋ, ಮನುಷ್ಯ ಮರಣವನ್ನು ಹೊಂದುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅನುಭವಗಳು ಅನ್ನುವಂಥದ್ದು ಅವನಿಗೆ ಆಗ್ತಾ ಹೋಗ್ತದಂತೆ. ಇವೆಲ್ಲವನ್ನು ಮರಣದ ಛಾಯೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಈ ಗರುಡ ಪುರಾಣದ
ಇಷ್ಟೆಲ್ಲ ವಿಷಯಗಳು ಯಾಕಾಗಿ ಹೇಳುವಂಥದ್ದು ಅಂತ ಕೇಳಿದರೆ, ಆ ಒಂದು ಶಿಕ್ಷೆಗೆ ಹೇಳಿರುವಂತಹ ನರಕದ ಸದೃಶವನ್ನು ನಾವು ತಿಳಿದುಕೊಂಡು ಪಾಪಕರ್ಮಗಳನ್ನು ಕಮ್ಮಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ಇಂದಿನ ಸಂಚಿಕೆಯಲ್ಲಿ ಗರುಡ ಪುರಾಣದ ಉಲ್ಲೇಖಗಳನ್ನು ನಾವು ನಿಮಗೆ ಹೇಳಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಷಯದೊಂದಿಗೆ ನಾನು ಬರ್ತೇನೆ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ನಮ್ಮ ಆರಾಧನೆ ಮಾಡುವಂಥ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಶುಭವಾಗಲಿ.